ಈ ಮೆತ್ತನ ದೋಸೆ ನಾ ಹೆಂಗೆ ಮಾಡೀನಂತ ಇವತ್ತು ತೋರಿಸ್ತೀನಂತ ಬರ್ರಿ. ಈಗ ನೋಡ್ರಿ, ಈ ಬಟ್ಟಲಿಂದ 5 ಬಟ್ಟಲು ಅಕ್ಕಿ ತೊಗೊಂಡಿನ್ರಿ. ಅಕ್ಕಿ ಯಾವಾರ ತಗೋರಿ ನಡೀತದ. ಈಗ ಇದ್ರಾಗ 1 ಬಟ್ಟಲು ಉದ್ದಿನ ಬೇಳೆರ ಎಲ್ಲ ಉದ್ದಿನ ಕಾಳು ಹಾಕಿ ಅರ್ಧ ಚಮಚ ಮೆಂತ್ಯ ಕಾಳು ಮತ್ತು ನೀರು ಹಾಕಿ ಚಂದ 2-3 ಸಲ ತೊಳೆದು ತರ್ತೀನಂತ್ರಿ. ಮತ್ತು ನೀರು ಹಾಕಿ ಮ್ಯಾಲೆ ಮುಚ್ಚಿ 4-5 ತಾಸು ಬಿಡ್ತೀನಿ ರೀ. ಒಂದು 5 ತಾಸು ಆದ್ಮೇಲೆ 1 ಬಟ್ಟಲು ಅವಲಕ್ಕಿಗೆ ಒಂದು 5 ನಿಮಿಷ ನೆನೆಹಾಕಿ ಇಡ್ತೀನಿ ರೀ. ಈಗ ಈ ನೆಂದಿದ್ದು ಅಕ್ಕಿ ಬ್ಯಾಳಿಗಳಿಗೆಲ್ಲ ಜಾರಿನಾಗ ಹಾಕಿ ನೆನೆಸಿಟ್ಟಿದ್ದು ಅವಲಕ್ಕಿ ಮತ್ತು ನೀರು ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಆದಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಂತ್ರಿ. ಈಗ ಉಳಿದಿದ್ದು ಎಲ್ಲ ಹಿಂಗೆ ರುಬ್ಕೊಂಡು ತರ್ತೀನಂತ್ರಿ. ಈಗ ನೋಡ್ರಿ, 2 ಚಮಚ ಮೈದಾ ಹಿಟ್ಟಿನಾಗ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲಸಿ ಈ ಹಿಟ್ಟಿನಾಗ ಹಾಕಿಬಿಡ್ಬೇಕ್ರಿ. ಮತ್ತು ಉಪ್ಪು ಸಕ್ರೆ ಹಾಕಿ ಚಂದ 3-4 ನಿಮಿಷ ಕಲಿಸ್ಬೇಕ್ರಿ. ಬೇಕಾದ್ರೆ ಕೈಲಿಂದೆ ಕಲಿಸ್ರಿ, ಹಿಟ್ಟು ಚಂದ ಉಬ್ಬಿ ಬರ್ತದ್ರಿ. ಮ್ಯಾಲೆ ಮುಚ್ಚಿ ಕಮ್ಮಿ ಅಂದ್ರೂ 7-8 ತಾಸರ ಬಿಡ್ಬೇಕ್ರಿ. ನಾ ಇಲ್ಲಿ ಒಂದು 10 ತಾಸು ಬಿಟ್ಟಿನ್ರಿ. ನೋಡ್ರಿ, ಸೋಡಾ ಗಿಡ ಏನೂ ಹಾಕಿಲ್ರಿ. ನಾ ಹೆಂಗೆ ಹಿಟ್ಟು ಉಬ್ಬಿ ಮತ್ತು ಚೆಲ್ಲದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗೇನು ಮಾಡ್ತೀನಿ ರೀ, ಸ್ವಲ್ಪ ಇನ್ನೊಂದು ಬುಟ್ಟ್ಯಾಗ ತೆಗಿತೀನಂತ್ರಿ. ಹಂಚಿಗೆ ಎಣ್ಣೆ ಒರೆಸಿ ದೋಸೆ ಹಾಕ್ಬಿಡ್ತೀನಂತ್ರಿ. ನಿಮ್ಗೆ ಸೆಟ್ ದೋಸೆ ಬೇಕಂತಂದ್ರೆ ಸ್ವಲ್ಪ ದಪ್ಪ ಹಾಕ್ರಿ, ಇಲ್ಲ ನಿಮ್ಗೆ ಪೇಪರ್ ದೋಸೆ ಬೇಕಂದ್ರೆ ತೆಳ್ಳಗೆ ಹರಡ್ರಿ. ನಾ ಇಲ್ಲಿ ಮೀಡಿಯಮ್ ದೋಸೆ ಮಾಡತ್ತೀನಿ ರೀ. ಇವನು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ. ಬೇಕಾದ್ರೆ ಒಂದೇ ಮಗ್ಗಲು ಬೇಯಿಸ್ರಿ, ಎಣ್ಣೆ ಹಚ್ಚಿ ಇಲ್ಲ ಬೆಣ್ಣೆ ಹಚ್ಚಿ ಇಲ್ಲ ತುಪ್ಪ ಹಚ್ಚಿ ಇಲ್ಲ ನನ್ನಂಗೆ 2 ಮಗ್ಗಲು ಬೇಯಿಸ್ರಿ.